ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. 18ನೇ ಲೋಕಸಭಾ ಚುನಾವಣೆ ಎಲ್ಲ ಹಂತದ ಮತದಾನ ಮುಗಿದಿದೆ. ಈಗ ಜೂನ್ 4ರಂದು ಎಲ್ಲರೂ ಕಾಯ್ತಕ್ಕಂಥದ್ದು ಅಂದರೆ ರಿಸಲ್ಟ್. ಈಗಾಗಲೇ ಸರ್ವೆ ಪ್ರಕಾರ NDA ಗೌರ್ಮೆಂಟ್ ಮತ್ತೆ ಬರುತ್ತೆ, ಹ್ಯಾಟ್ರಿಕ್ ಸಾಧನೆ, ಪ್ರಧಾನಿ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ. ಹೀಗೆ ಆದರೆ ಇದಕ್ಕೆ ಅಂತಿಮವಾಗಿ ಅಂದರೆ ಫಲಿತಾಂಶದ ನಂತರವೆಲ್ಲ ಪಿಕ್ಚರ್ ಗೊತ್ತಾಗುತ್ತೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 18ರಿಂದ 22 ಕ್ಷೇತ್ರ BJP ಬರುತ್ತೆ ಅಂತ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ನವರು ಇಲ್ಲ, ನಾವು 15ರಿಂದ 20 ಸೀಟ್ ಬರ್ತೇವೆ ಅಂತ ಅವ್ರು ಹೇಳ್ತಾರೆ. ಈ ಸರ್ವೆ ನಂಬಲ್ಲ. ಆದರೆ ಇವತ್ತು ನಾವು ತಿಳ್ಕೊಳ್ಬೇಕಾಗಿದ್ದು ಅಂದರೆ ನಮ್ಮ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರ ಅತ್ಯಂತ ಮಹತ್ವ. ಅಂದರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಅವರಿಗೆ ಆತ್ಮವಿಶ್ವಾಸ ಇದೆ, ನಾನು ಗೆಲ್ತೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ವೇದಲ್ಲಿ ಕೂಡ ಇಲ್ಲಿ BJP ಬರುತ್ತೆ ಅಂತ ಹೇಳಿದೆ. ಆದರೆ ಅಂತಿಮವಾಗಿ ರಿಸಲ್ಟು ನಮಗೆ ಪಿಕ್ಚರ್ ಗೊತ್ತಾಗುತ್ತೆ. ಆದರೆ ಒಟ್ಟಾರೆ ಈ ಕ್ಷೇತ್ರವನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸಿದಾಗ BJP ಇಲ್ಲಿ 2009ರಿಂದ ಇಲ್ಲಿಯವರೆಗೆ BJPನೇ ಇದೆ. ಶಿವಕುಮಾರ್ ಉದಾಸಿ ಅವರು 3 ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. BJP ಇದೊಂದು ಭದ್ರಕೋಟೆ. ಈ ಕೋಟೆಯನ್ನು ಭೇದಿಸಬೇಕು ಅನ್ನೋದು ಕಾಂಗ್ರೆಸ್ಸಿನ ಏನು ಮಾಜಿ ಶಾಸಕ ಗಡ್ಡದೇವರಮಠ ಅವರ ಪುತ್ರ ಆನಂದ್ ಸ್ವಾಮಿ ಗಡ್ಡದೇವರಮಠ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಆನಂದ್ ಸ್ವಾಮಿ ಗಡ್ಡದೇವರಮಠ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಮಧ್ಯೆ ನೇರವಾದಂಥ ಹಣಾಹಣಿ ಇದೆ. ಈ ಕ್ಷೇತ್ರದಲ್ಲಿ 2024ರ 18ನೇ ಲೋಕಸಭಾ ಚುನಾವಣೆಗೆ 14 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಆನಂದ್ ಸ್ವಾಮಿ ಗಡ್ಡದೇವರಮಠ ಮತ್ತು ಬೊಮ್ಮಾಯಿ ಅವರು ಸೇರಿ. ಒಂದು ನೋಟ ಅಂದರೆ ಒಟ್ಟು 15 ಅಭ್ಯರ್ಥಿ ಇದ್ದಂಗೆ ಅದು. ಇಲ್ಲಿ ಮತದಾರರು 17,92,774 ಮತದಾರಿದ್ದಾರೆ. 9,02,119 ಪುರುಷ ಮತದಾರಿದ್ದಾರೆ. 8,90,572 ಮತದಾರರು ಮಹಿಳೆಯರಿದ್ದಾರೆ. 83 ಮತದಾರರು ಇತರೆ ಇದ್ದಾರೆ. ಇವರೆಲ್ಲ ಸೇರಿ ಒಟ್ಟು 17,92,774 ಮತದಾರರು ಇದ್ದಾರೆ. ಆದರೆ 77% ಮತದಾನ ಆಗಿದೆ. 77.57 ಮತದಾನ ಆಗಿದೆ. ಹೀಗಾಗಿ ಇಲ್ಲಿ ಈ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿದೆ. ಅಂದರೆ 8 ವಿಧಾನಸಭಾ ಕ್ಷೇತ್ರಕ್ಕೆ ಈ ಲೋಕಸಭಾ ಇದೆ. ಹಾವೇರಿಯಿಂದ 5 ಲೋಕಸಭಾ ಕ್ಷೇತ್ರ, ಗದಗಿನಿಂದ 3 ವಿಧಾನಸಭಾ ಕ್ಷೇತ್ರ. ಹಾವೇರಿಯಿಂದ 5 ವಿಧಾನಸಭಾ ಕ್ಷೇತ್ರ, ಗದಗ 3 ಅಂದರೆ ರೋಣ, ಗದಗ ಮತ್ತು ಸಿರಟ್ಟಿ. ಇನ್ನು ಹಾವೇರಿಯ 5 ವಿಧಾನಸಭಾ ಕ್ಷೇತ್ರ ಅಂದರೆ ಬ್ಯಾಡಗಿ, ಹಾವೇರಿ, ಹಾನಗಲ್ ಮತ್ತು ರಾಣೆಬೆನ್ನೂರು ಜೊತೆಗೆ ಹಾನಗಲ್, ಇವು ಇಷ್ಟು ಬರ್ತವೆ. ಅಂದರೆ ಹಾವೇರಿ, ಹಾನಗಲ್, ಬ್ಯಾಡಗಿ, ರಾಣೆಬೆನ್ನೂರು, ಹಿರೇಕೆರೂರು, ಗದಗ, ರೋಣ ಮತ್ತು ಸಿರಟ್ಟಿ. ಆದರೆ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರದ MLAಗಳು ಈಗ ಹಾಲಿ ಶಾಸಕರು ಕಾಂಗ್ರೆಸ್ನವರಿದ್ದಾರೆ. ಸಿರಟ್ಟಿ ಒಂದನ್ನು ಬಿಟ್ಟರೆ ಎಲ್ಲವೂ ಕಾಂಗ್ರೆಸ್ಮಯ. ಇನ್ನು ಸಿರಟ್ಟಿ ವಿಧಾನಸಭಾ ಕ್ಷೇತ್ರ BJP ಶಾಸಕರಿದ್ದಾರೆ. 2 ಜಿಲ್ಲೆಗಳಿಗೆ ಕಾಂಗ್ರೆಸ್ಸಿನ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಶಿವಾನಂದ ಪಾಟೀಲರು ಹಾವೇರಿ ಜಿಲ್ಲೆ, ಗದಗ ಜಿಲ್ಲಾಕ್ಕೆ ಕಾಂಗ್ರೆಸ್ಸಿನ HK ಪಾಟೀಲರಿದ್ದಾರೆ, ಬಹುದೊಡ್ಡ ನಾಯಕರು. ಸೊ ಹಾಗಾಗಿ ಇವರನ್ನೆಲ್ಲ ನಂಬಿಕೊಂಡು ಆನಂದ್ ಸ್ವಾಮಿ ಗಡ್ಡದೇವರಮಠ ನಾನು ಗೆಲ್ತೇನೆ, ಸೊ ಈ ಕ್ಷೇತ್ರದಲ್ಲಿ ಈ ಸಾರಿ ನಾವು ಪ್ರಬಲವಾಗಿದ್ದೇವೆ, ಈ ಒಂದು ವ್ಯವಸ್ಥೆ. ಇನ್ನು ಸೂಕ್ಷ್ಮವಾಗಿ ನಾವು ನೋಡೋದಾದರೆ ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಿರಟ್ಟಿ, ಗದಗ, ರೋಣ ಈ 3 ವಿಧಾನಸಭಾ ಕ್ಷೇತ್ರದಲ್ಲಿ 7 ಲಕ್ಷ ಮತದಾರಿದ್ದಾರೆ, ಹೆಚ್ಚು ಕಡಿಮೆ. ಇನ್ನು ಉಳಿದ 11 ಲಕ್ಷ ಹಾವೇರಿಗೆ ಬರುತ್ತೆ ಈ 5 ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಒಟ್ಟಾರೆ ಈ ಕ್ಷೇತ್ರದ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, ಅಂದರೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಇದು 1977ರಿಂದ ಇದು ಧಾರವಾಡ ದಕ್ಷಿಣ ಕ್ಷೇತ್ರ ಇತ್ತು. ಧಾರವಾಡ ದಕ್ಷಿಣ ಕ್ಷೇತ್ರ 2008ರಲ್ಲಿ ಬದಲಾಗಿ ಹಾವೇರಿ ಲೋಕಸಭಾ ಕ್ಷೇತ್ರ ಆಯಿತು. ಹಾವೇರಿ ಲೋಕಸಭಾ ಕ್ಷೇತ್ರ ಆದಮೇಲೆ ಪ್ರಥಮ ಬಾರಿಗೆ ಈ ಕ್ಷೇತ್ರಕ್ಕೆ ಚುನಾವಣೆ ನಡೆದಿದ್ದು 2009ರಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಸಲೀಂ ಅಹ್ಮದ್ ಅವರು ನಿಂತ್ಕೊಂಡಿದ್ದರು. ಅವರ ಪ್ರತಿಸ್ಪರ್ಧಿ BJP ಶಿವಕುಮಾರ್ ಉದಾಸಿ ಅವರು 87,000 ಮತಗಳಿಂದ ಗೆದ್ಕೊಂಡ್ರು ಮೊದಲನೇ ಬಾರಿ 2009. ಇನ್ನು 2014 ಆಗಲೂ ಕೂಡ ಇವರಿಬ್ಬರ ಮಧ್ಯೆ ಸ್ಪರ್ಧೆ ಬಂತು. ಸಲೀಂ ಅಹ್ಮದ್ ಅವರು ನಿಂತ್ಕೊಂಡ್ರು ಮತ್ತು ಶಿವಕುಮಾರ್ ಉದಾಸಿ ಅವರು ನಿಂತ್ಕೊಂಡ್ರು. ಇಬ್ಬರು ಪೈಪೋಟಿ ನಡೀತು ಮತ್ತು 87,000 ಮತಗಳ ಅಂತರದಿಂದ ಶಿವಕುಮಾರ್ ಉದಾಸಿ ಅವರು
ಗೆಲುವು ಸಾಧಿಸಿದರು. ಮೂರನೇ ಬಾರಿ 2019ರಲ್ಲಿ ಈ ಕ್ಷೇತ್ರಕ್ಕೆ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಹ್ಯಾಟ್ರಿಕ್ ಗೆಲುವಿಗೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಶಿವಕುಮಾರ್ ಉದಾಸಿ ಸ್ಪರ್ಧೆ ಮಾಡಿದರೆ DR ಪಾಟೀಲ್ರು ಸಂತ ರಾಜಕಾರಣಿ, ಆಮೇಲೆ ಸೋಲಿಲ್ಲದ ಸರ್ದಾರ, ಸಾತ್ವಿಕ ರಾಜಕಾರಣಿ DR ಪಾಟೀಲ್ ಸ್ಪರ್ಧೆ ಮಾಡಿದರು. ಆದರೆ 2019ರಲ್ಲಿ 1,40,000 ಮತಗಳ ಅಂತರದಿಂದ ಶಿವಕುಮಾರ್ ಉದಾಸಿ ಅವರು ಗೆಲುವು ಸಾಧಿಸಿದರು. ಹ್ಯಾಟ್ರಿಕ್ ಗೆಲುವು. ಹೀಗಾಗಿ ಇದು ಒಂದು BJP ಭದ್ರಕೋಟೆ ಅನ್ನೋದು ಪಕ್ಕಾ ಆಗಿದೆ. ಈಗ 4ನೇ ಬಾರಿ ಚುನಾವಣೆ ನಡೀತಿದೆ ಈ ಕ್ಷೇತ್ರಕ್ಕೆ. 2024 18ನೇ ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಆನಂದಸ್ವಾಮಿ ಗಡ್ಡದ್ದೇವರ ಮಧ್ಯೆ ತೀವ್ರ ಪೈಪೋಟಿ ಇದೆ. ಸೊ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಎಲ್ಲರಲ್ಲಿ ಕುತೂಹಲ ಮೂಡಿದೆ. 2009ರಲ್ಲಿ 63.59 ಮತದಾನ ಆಗಿತ್ತು. 2014ರಲ್ಲಿ 71.62 ಮತದಾನ ಆಗಿತ್ತು, 62. 2019ರಲ್ಲಿ 74.21 ಮತದಾನ ಆಗಿತ್ತು. ಈ ಸಾರಿ 77.57 ಮತದಾನ ಆಗಿದೆ. ಹೈಯೆಸ್ಟ್ ಮತದಾನ ಆಗಿದೆ ಈ ಸಾರಿ. 4% ಮತದಾನ ಜಾಸ್ತಿ ಆಗಿದೆ. ಮಹಿಳಾ ಮತದಾನ ಕೂಡ ಜಾಸ್ತಿ ಆಗಿದೆ. ಇಲ್ಲಿ ಪರಿಗಣಿಸಬೇಕಾಗಿದ್ದು ನಾವು ಅಂದರೆ ಈ ಸಾರಿ ಯಾರು ಗೆಲ್ತಾರೆ ಅಂತ ಒಂದು ಲೆಕ್ಕಾಚಾರವನ್ನು ಹಾಕಿದರೆ ಕಾಂಗ್ರೆಸ್ ಅಂತರೂ ಪಕ್ಕ ಗೆಲ್ಲಬೇಕು. ಯಾಕಂದರೆ ಈ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ. ಪ್ರಬಲ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಮತ್ತು ಗ್ಯಾರಂಟಿಗಳಿದ್ದಾವೆ, ಗ್ಯಾರಂಟಿ ಕೊಟ್ಟಿದ್ದಾರೆ. ಜೊತೆಗೆ ಮಹಿಳಾ ಮತದಾನ ಗ್ಯಾರಂಟಿ ಅನ್ನೋದು ಇಲ್ಲಿ ಫಿಕ್ಸ್ ಆಗಿದೆ. ಸೊ ಹೀಗಾಗಿ ಕಾಂಗ್ರೆಸ್ಸಿಗೆ ಭಾಳಷ್ಟು ಅನುಕೂಲವಾದ ವಾತಾವರಣ ಇದೆ. ಆದರೆ ಕ್ಯಾಂಡಿಡೇಟು ಯುವಕ ಅನ್ನೋದೊಂದು ಬಿಟ್ಟರೆ, ಹೊಸಬರು ಅನ್ನೋದೊಂದು ಬಿಟ್ಟರೆ ಬೇರೆ ಇಲ್ಲಿ ಮೈನಸ್ ಇಲ್ಲ. ಮತ್ತು ಇಲ್ಲಿ ಜಾತಿವಾರ ಲೆಕ್ಕಾಚಾರ ಹಾಕಿದರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ 17,92,774 ಮತದಾರರ ಪೈಕಿ ಲಿಂಗಾಯತರು 6,80,000 ಇದ್ದಾರೆ. 6,80,000 ಲಿಂಗಾಯತರಿದ್ದಾರೆ. ಕುರುಬರು 2,70,000 ಇದ್ದಾರೆ. ಇನ್ನು ಮುಸ್ಲಿಂ ಮತಗಳು 2,95,000 ಮತಗಳಿದ್ದಾವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎರಡೂ ಸೇರಿ 3,25,000 ಇದ್ದಾರೆ. ಮತ್ತು ಇತರೆ 1,50,000 ಇದ್ದಾರೆ. ಇದರ ಜೊತೆಗೆ ಬ್ರಾಹ್ಮಣರು ಮರಾಠರು 45,000 ಇದ್ದಾರೆ. ಇನ್ನು ಗಂಗಾ ಮತಸ್ಥರು 50,000 ಇದ್ದಾರೆ. ಇವ್ರನ್ನೆಲ್ಲ ಲೆಕ್ಕಾಚಾರ ಹಾಕಿದ್ರೆ, ಈ ಜಾತಿವಾರ ಲೆಕ್ಕಾಚಾರ ಹಾಕಿದರೆ ಬಹುತೇಕ ಕಾಂಗ್ರೆಸ್ಸಿಗೆ ಬಹಳ ಅನುಕೂಲವಾದ ವಾತಾವರಣ ಇದೆ. ಯಾಕಂದರೆ ಮುಸ್ಲಿಮು, ಕುರುಬರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವರನ್ನು ಲೆಕ್ಕಾಚಾರ ಹಾಕಿದರೆ ಇಲ್ಲಿಯೇ ನಿಮಗೆ 8 ಲಕ್ಷ ಮತದಾರರು ಬರ್ತಾರೆ. ಈ ಮತದಾರರು ಫಿಕ್ಸ್ ಕಾಂಗ್ರೆಸ್. ಮತ್ತು ಮಹಿಳಾ ಮತದಾರರು 8,90,000 ಇದ್ದಾರೆ. ಇದರಲ್ಲಿ ಒಂದು 3 ಲಕ್ಷ ಮತದಾರರು ಕಾಂಗ್ರೆಸ್ಗೆ ಹಾಕಿದರೆ ಬಹುತೇಕ ಅಲ್ಲಿ 11 ಲಕ್ಷ ಮತ ಇವ್ರಿಗೆ ಕಾಂಗ್ರೆಸ್ಸಿಗೆ ಬರುತ್ತೆ. ಜೊತೆಗೆ ಲಿಂಗಾಯತರಿದ್ದಾರೆ 6,80,000. ಇವರು ಸ್ವಾಮಿಗಳಿಗೆ ಬಹಳಷ್ಟು ಗೌರವ ಕೊಡ್ತಾರೆ. ಅಂದರೆ ಐನ್ಯಾರು ಅಂತಾರೆ ಇಲ್ಲಿ ಇವರು ಗಡ್ಡದ್ದೇವ್ರ ಮಠ ಸ್ವಾಮಿಗಳು. ಸೊ ಹಾಗಾಗಿ ಅವ್ರಿಗೊಂದು ಗೌರವ, ಗುರುಸ್ಥಾನ ಅವ್ರಿಗೆ ಹಾಕೋಣ ಅಂತಿರ್ಬೋದು. ಇದು ಒಂದು ಲೆಕ್ಕಾಚಾರ. ಇನ್ನು BJPಗೆ ಪ್ಲಸ್ ಏನು ಅಂದರೆ 6,80,000 ಏನು ಮತದಾರ ಇದಾರಲ್ಲ, ಇವರು BJP ಪರವಾಗಿರ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ. ಆಮೇಲೆ ಇದು BJP ಭದ್ರಕೋಟೆ. ಇನ್ನು ಮೋದಿಯವರು ಅಲೆ ಇವೆಲ್ಲ, ಮತ್ತು ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅನುಭವ ಇದೆ. ಆಮೇಲೆ ಹೋಮ್ ಮಿನಿಸ್ಟರ್ ಇದ್ದರು, ಆಮೇಲೆ ಇರಿಗೇಷನ್ ಮಿನಿಸ್ಟರ್ ಇದ್ದರು, ಆಮೇಲೆ 2 ಬಾರಿ ವಿಧಾನ ಪರಿಷತ್ ಸದಸ್ಯರಿದ್ದರು ಈ ಭಾಗದ್ದು, ಆಮೇಲೆ 4 ಬಾರಿ ಶಾಸಕರಾದವರು. ಹೀಗೆಲ್ಲ ಅವ್ರ ಬಗ್ಗೆ ಒಂದು ಪ್ಲಸ್ ಅಂದರೆ ಅನುಭವ. ಇಲ್ಲಿ ಅನುಕಂಪ, ಯುವಕ ಹೊಸದಾಗಿ ಬಂದಿದ್ದಾರೆ. ಅವ್ರ ತಂದೆ 2 ಸಾರಿ MLA ಆಗಿದ್ದರು. ಸೊ ಹಾಗಾಗಿ ಅವರು ಕೂಡ ನೋವಿಂಗು. ಅದರ ಜೊತೆಗೆ ಸ್ವಾಮಿಗಳು ಏನೋ ಒಂದು ಸಾಧನೆ ಮಾಡ್ಬೋದು. ಇವೆಲ್ಲ ಲೆಕ್ಕಾಚಾರ ಇಲ್ಲಿದೆ. ಆದರೆ ಇಲ್ಲಿ 3 ಬಾರಿಯ ಆಯ್ಕೆಯನ್ನು ನಾವು ನೋಡಿದಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಕಾಂಗ್ರೆಸ್ಗೆ ಬಿತ್ತು, ಎಷ್ಟು ಪರ್ಸೆಂಟೇಜು ಮತದಾನ BJPಗೆ ಆಯಿತು ಅಂದರೆ 2009ರಲ್ಲಿ BJP 49.33% ಮತ ತಗೊಂಡಿತ್ತು. ಆಮೇಲೆ 2014ರಲ್ಲಿ 50%, 50.79% ಮತದಾನ ಆಗಿತ್ತು, ಮತ ಪಡೆದಿತ್ತು BJP. ಇನ್ನು 2019ರಲ್ಲಿ 53.79.
ಮತ ಪಡೆದಿತ್ತು. ಕಾಂಗ್ರೆಸ್ಸು 39.25, 2014ರಲ್ಲಿ 42.94, ಇನ್ನು 2019ರಲ್ಲಿ 42.85. ಹೀಗಾಗಿ ಇಲ್ಲಿ ಲೆಕ್ಕಾಚಾರವನ್ನು ನೋಡಿಕೊಂಡ್ರೆ ಬಿ ಜೆ ಪಿಗೆ ಇಲ್ಲಿ ಹೆಚ್ಚು ಒಲವಿದೆ. ಇದು ಇಲ್ಲಿ ಮತ ಪಡೆದಂಥ ಪರ್ಸೆಂಟೇಜ್ ಲೆಕ್ಕಾಚಾರ ಹಾಕಿದರೆ 2009, 2014, 2019 3 ಬಾರಿನೂ ಕೂಡ ಪರ್ಸೆಂಟೇಜ್ ಬಿ ಜೆ ಪಿ ಪರವಾಗಿ ಹೆಚ್ಚು ಮತ ಬಿದ್ದಿದೆ. ಸೊ ಹೀಗಾಗಿ ಮತದಾನವನ್ನು ಲೆಕ್ಕಾಚಾರ ಹಾಕಿದರೆ ಬಹುತೇಕ ಇದು ಭದ್ರಕೋಟೆ ಬಿ ಜೆ ಪಿ. ಹಾಗಾಗಿ ಬಿ ಜೆ ಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಗೆಲ್ಬೋದು ಅಂತ ಹಿಂಗೊಂದು ಲೆಕ್ಕಾಚಾರ. ಅದರ ಜೊತೆಗೆ ಏನಂದರೆ ಇನ್ನು ಕಾಂಗ್ರೆಸ್ಸು ಆಯ್ಕೆ ಆಗತ್ತೆ ಅನ್ನೋದಕ್ಕೆ ಇಲ್ಲೊಂದು ಈ ಸಾರಿಯ ಮತದಾನ ಹಾವೇರಿಯಲ್ಲಿ 77% ಆಗಿದೆ, ಹಾನಗಲ್ದಲ್ಲಿ 82% ಆಗಿದೆ, ಬ್ಯಾಡಗಿಯಲ್ಲಿ 81% ಆಗಿದೆ, ಅಂದರೆ 81.97 ಹಿಂಗಿರುತ್ತೆ ಅದು. ಇನ್ನು ರಾಣೆಬೆನ್ನೂರಲ್ಲಿ 78% ಆಗಿದೆ, ಹಿರೇಕೆರೂರಲ್ಲಿ 82% ಆಗಿದೆ. ಈ ಪರ್ಸೆಂಟೇಜ್ ಹೈಯೆಸ್ಟ್ ನೋಡಿದರೆ ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ಬೋದು ಅಂತಿದೆ. ಯಾಕಂದರೆ ಮಹಿಳಾ ಮತದಾರರು ಜಾಸ್ತಿ ಮತವನ್ನು ಈ ಸಲ ಮತದಾನ ಮಾಡಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಮತ್ತು ಇಲ್ಲಿ ಈ ಕಡೆ ನಾವು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಇದ್ದಾರೆ. ಇಲ್ಲಿ 7 ಲಕ್ಷ ಮತಗಳಿದ್ದಾವೆ. 7 ಲಕ್ಷ ನೋಡ್ರಿ, ಗದಗದಲ್ಲಿ 2,29,599 ಮತದಾರಿದ್ದಾರೆ. ಸಿರಟ್ಟಿ ಒಳಗೆ 2,30,000 ಮತದಾರಿದ್ದಾರೆ. ರೋಣದಲ್ಲಿ 2,39,000 ಮತದಾರಿದ್ದಾರೆ. ಇವನ್ನೆಲ್ಲ ಲೆಕ್ಕಾಚಾರ ಹಾಕಿದ್ರೆ 7 ಲಕ್ಷ ಮತದಾರಿದ್ದಾರೆ. ಮತ್ತು ಈ ಗದಗ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಇದ್ದಾರೆ. ಈ ಇಲ್ಲಿಯ ವ್ಯವಸ್ಥೆ ನೋಡಿದರೆ ಕಾಂಗ್ರೆಸ್ ಬಲಾಟೆ ಇದೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು, ಜೊತೆಗೆ ಜೆ ಎಸ್ ಪಾಟೀಲ್ರು ಅಧ್ಯಕ್ಷರಿದ್ದಾರೆ, ಅವರು ಶಾಸಕರಿದ್ದಾರೆ, ನಿಗಮದ ಅಧ್ಯಕ್ಷರಿದ್ದಾರೆ. ರೋಣದಲ್ಲಿ ಅವರು, ಗದಗದಲ್ಲಿ ಇವರು ಲೀಡ್ ಕೊಟ್ಟರೆ ಕಾಂಗ್ರೆಸ್ ಆಟೋಮೆಟಿಕ್ ಗೆಲುವಾಗುತ್ತೆ. ಇನ್ನು ಸಿರಟ್ಟಿಯಲ್ಲಿ ಬಿ ಜೆ ಪಿ ಇದೆ, ಆದರೆ ಅವರು ಅಲ್ಲಿ ಬಿ ಜೆ ಪಿ ಬಗ್ಗೆ ಕಚ್ಚಾಟ. ಇಲ್ಲಿ ಹಾವೇರಿಯಲ್ಲಿ ಕೂಡ ಹಾವೇರಿ ಜಿಲ್ಲಾ ಬಿ ಜೆ ಪಿಯಲ್ಲಿ ಕಚ್ಚಾಟ ಇದೆ, ಗದಗ ಜಿಲ್ಲಾ ಬಿ ಜೆ ಪಿಯಲ್ಲಿ ಕಚ್ಚಾಟ ಇದೆ. ಹಾವೇರಿ ಜಿಲ್ಲಾದಲ್ಲಿ ಕೊನೆಯ ಹಂತದಾಗ ಮಾಜಿ ಸಚಿವರು, ಶಾಸಕರಿದ್ದವರು, ಆಮೇಲೆ ಅಲ್ಲಿ ಪ್ರಭಾವಿ ನಾಯಕರು ಓಲೇಕಾರ್ ಅವರು, ನೆಹರು ಓಲೇಕಾರ್ ಕಾಂಗ್ರೆಸ್ಸಿಗೆ ಹೋದರು. ಇವೆಲ್ಲ ನೋಡಿದರೆ ಕಾಂಗ್ರೆಸ್ಸಿಗೆ ಬಹಳ ಅನುಕೂಲಕರ ವಾತಾವರಣ ಇದೆ. ಆದರೆ ಆಮೇಲೆ ಯುವ ಮತದಾರರು ಈ ಸಾರಿ ಬಿ ಜೆ ಪಿಗೆ ಮತ ಹಾಕಿದ್ದಾರೆ ಅನ್ನುವಂಥ ಮಾತು. 57,577 ಯುವಕ ಮತದಾರರಿದ್ದಾರೆ. ಅವರು ಪ್ರಥಮ ಬಾರಿಗೆ ಮತ ಹಾಕಿದ್ದಾರೆ. ಅವರೆಲ್ಲ ಮೋದಿ ಅಂತ ಹೇಳ್ಬೋದು. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಸಾಧರು, ಲಿಂಗಾಯತರ ಪೈಕಿ ಸಾಧರು. ಆ ಸಾಧರ ಜನಸಂಖ್ಯೆ ಈ ಲೋಕಸಭಾ ಕ್ಷೇತ್ರ ವಿಚಾರ ಮಾಡಿದ್ರೆ ಒಂದು 60,000 ರಿಂದ 70,000 ಇರಬಹುದು. ಅಲ್ಲಿ ಜಾತಿ ಲೆಕ್ಕಾಚಾರ ಹಾಕಿದ್ದಾರೆ. ಸೊ ಹೀಗಾಗಿ ಎಲ್ಲವನ್ನೂ ನಾವು ಅಳೆದು ತೂಗು ಪರಿಶೀಲನೆ ಮಾಡಿದರೆ ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಇದೆ, ಬಿ ಜೆ ಪಿಗೆ ಮೈನಸ್ ಇದೆ. ಆಮೇಲೆ ಇಲ್ಲಿ ಮತದಾರರನ್ನು ನೋಡಿದರೆ ಬ್ರಾಹ್ಮಣರು, ಮರಾಠರು, ಗಂಗಾ ಮತಸ್ಥರು ಇವರಷ್ಟೇ ಬಿ ಜೆ ಪಿಗೆ ಅಂತ ಇದೆ. ಇಲ್ಲಿ ಟೋಟಲಿ ಇಲ್ಲಿದೆ ನೋಡ್ರಿ ಹೊಡ್ತಾ: ಮುಸ್ಲಿಂ, ಕುರುಬರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಲಿಂಗಾಯತ್, ಮಹಿಳಾ ಮತದಾರರು ಗ್ಯಾರಂಟಿಯನ್ನು ಅನುಭವಿಸಿದ್ದಾರೆ. ಸೊ ಹೀಗಾಗಿ 100% ಗ್ಯಾರಂಟಿ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆನಂದ್ ಸ್ವಾಮಿ ಗಡ್ಡದೇವರು ಕೂಡ ಗಡ್ಡದೇವ್ರ ಮಠ ಅವರು ಕೂಡ ಹೇಳಿದ್ದೇನು ಅಂದರೆ, ಯಾವುದೇ ರೀತಿಯಾದಂಥ ಹೊಂದಾಣಿಕೆ ಇಲ್ಲಿ ರಾಜಕಾರಣ ಇಲ್ಲ. ಯಾಕಂದರೆ ಪಕ್ಷದ ನಿಷ್ಠೆ ಇರುತ್ತೆ. ಅವರು ಕೂಡ ಮಾತು ಕೊಟ್ಟಿದ್ದಾರೆ ಮತ್ತು ಹೈಕಮಾಂಡ್ ಸೂಚನೆ ಮಾಡಿದೆ, ನಿಮ್ಮ ಭಾಗದಲ್ಲಿ ನೀವು ಲೀಡ್ ಕೊಡಲೇಬೇಕು, ಇಲ್ಲ ಅಂದರೆ ನಿಮ್ಮ ನಿಗಮ, ಸಚಿವ ಸ್ಥಾನ, ನಿಮ್ಗೆ ಕೊಟ್ಟ ಆದ್ಯತೆ ಎಲ್ಲ ಹೋಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಗೆಲ್ಲೇಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಮತ್ತು 1 ಲಕ್ಷ ರೂಪಾಯಿ ಕೊಡ್ತೇವೆ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ನಮ್ಮ ಅಧಿಕಾರ ಬಂದರೆ ಅಂತ ಬಾಂಡ್ ಕೊಟ್ಟಿದ್ದಾರೆ. ಈ ಎಲ್ಲ ಆಕರ್ಷಗಳ ಮಧ್ಯ ಆನಂದ್ ಸ್ವಾಮಿ ಗಡ್ಡದೇವ್ರ ಮಠ ಯುವಕರಿಗೆ ಬಹಳಷ್ಟು ಚಿರಪರಿಚಿತರಿದ್ದಾರೆ, ಕ್ಷೇತ್ರದಲ್ಲಿ ಇದ್ದಾರೆ. ಹಾವೇರಿ ಭಾಗ ಅಷ್ಟು ಆಯಿತು ಗೊತ್ತಿಲ್ಲ, ಬಟ್ ಗದಗ ಅವರು ಮೂಲತಃ ಬೆಳಗಾವಲ್ಲಿ ಅವ್ರ ಎಜುಕೇಷನ್. ಸೊ ಹಾಗಾಗಿ ಹಿಂಗೆ. ಆದರೆ ಇಲ್ಲಿ ಆನಂದ್ ಸ್ವಾಮಿ ಗಡ್ಡದೇವ್ರ ಮಠ ನೆಪ ಮಾತ್ರ. ಆದರೆ ಎಚ್ ಕೆ ಪಾಟೀಲ್ರು, ಶಿವಾನಂದ ಪಾಟೀಲ್ರು ಇವರೆಲ್ಲ ಉಸ್ತುವಾರಿ ಸಚಿವರು, 7 ಮಂದಿ ಶಾಸಕರು, ಇವರೆಲ್ಲ ಅವ್ರ ಪರವಾಗಿ ಚುನಾವಣೆ ಮಾಡಲೇಬೇಕು. ಗ್ಯಾರಂಟಿಗೆ ಗೆಲುವು ಗ್ಯಾರಂಟಿ. ಈ ಹಂತದಲ್ಲಿ ಬಂದರೆ ಆನಂದ್ ಸ್ವಾಮಿ ಗಡ್ಡದೇವ್ರ ಮಠ ಗೆಲುವು ಗ್ಯಾರಂಟಿ. ಸುಮಾರು 45,000 ರಿಂದ 50,000 ಮತಗಳ ಅಂತರದಿಂದ ಗೆಲುವು ಸಾಧ್ಯತೆ ಇದೆ. ಒಂದು ವೇಳೆ ಮೋದಿಯವರ ಅಲೆ, ಅನುಭವ
ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ರಾಜಕೀಯ ಅನುಭವ ಮತ್ತು ಇಲ್ಲಿರುವಂಥ ಜನಸಂಪರ್ಕ, ಗ್ರಾಸ್ರೂಟ್ ಲೆವೆಲ್ದಲ್ಲಿ ಅವ್ರ ಹೆಸರಿದೆ, ಮುಖ್ಯಮಂತ್ರಿ ಆದಾಗ ಮಾಡಿದ ಕೆಲಸ, ಇವೆಲ್ಲ ನೋಡಿದರೆ ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಈ ಭಾಗದಲ್ಲಿ ಮತ್ತೆ ಅವರು ಗೆಲ್ತಾರೆ, ಮತ್ತೆ BJP ಭದ್ರಕೋಟೆಯಾಗಿ ಇದು ಹಾವೇರಿ ಲೋಕಸಭಾ ಕ್ಷೇತ್ರ ಉಳಿಯುತ್ತೆ ಅನ್ನುವ ಮಾತುಗಳಿದಾವೆ. ಆದರೆ ಅಕಸ್ಮಾತ್ ಆನಂದ ಸ್ವಾಮಿ ಗಡ್ಡದ್ದೇವ್ರ ಮಠ ಆರಿಸಿ ಬಂದರೆ ಅದು ಕೂಡ ಮಿರಾಕಲ್, ಆಶ್ಚರ್ಯ. ಅಂತ ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕಂದ್ರೆ ಅವ್ರು ಗೆಲುವು ಖಚಿತ ಅಂತಲೇ ಹೇಳ್ತಾರೆ, ಗ್ಯಾರಂಟಿ ಇದೆ. ಇಲ್ಲಿ ಇಡೀ ಕಾಂಗ್ರೆಸ್ ಮಯ ಇದೆ ಈ ಕ್ಷೇತ್ರ. ಈಗ ಅವ್ರು ಗೆಲ್ಲಿಲ್ಲ ಅಂದರೆ ಭಾಳ ದೊಡ್ಡ ಚರ್ಚೆಗಳು, ಅನುಮಾನಗಳು ಇವೆಲ್ಲ ನಡೀತಾವೆ. ಬಸವರಾಜ ಬೊಮ್ಮಾಯಿ ಅವರು ಆರಿಸಿ ಬಂದರೆ 100% ಇದು BJP ಭದ್ರಕೋಟೆ ಅಂತ ಸಾಬೀತಾಗತ್ತೆ. ಜೊತೆಗೆ ಏನೇನೋ ಗುಸುಗುಸು ಮಾತುಗಳು, ಗಾಸಿಪ್ಗಳು, ಒಳ ರಾಜಕೀಯ ಹೊರ ರಾಜಕೀಯ ಇವೆಲ್ಲ ಚರ್ಚೆಗಳು ಚಲವಾಗತ್ತೆ. ಇದು ರಾಜಕೀಯ ವಿಶ್ಲೇಷಣೆ ಈಗಾಗಲೇ ಆಗಿದೆ. ಆನಂದ ಸ್ವಾಮಿ ಗಡ್ಡದ್ದೇವ್ರ ಮಟ್ಟಿಗೆ ಟಿಕೆಟ್ ಕೊಟ್ಟ ತಕ್ಷಣವೇ ಬಸವರಾಜ ಬೊಮ್ಮಾಯಿ ಅವರು BJP ನಿಂತುಕೊಳ್ಳೋ ಸುಮ್ಮನೆ ಅವ್ರ ನೆಪ ಮಾತ್ರ ಅನ್ನುವ ಮಾತುಗಳು ಇದ್ದಾವೆ. ಆದರೆ ಚುನಾವಣೆ ಪ್ರಚಾರ ನಡೆದ ನಂತರ ಏನು ಆ ವ್ಯವಸ್ಥೆ ನೋಡಿದಾಗ, ರಾಜಕೀಯ ವ್ಯವಸ್ಥೆ, ಇವ್ರ ಪ್ರಚಾರ ಅವ್ರ ಪ್ರಚಾರ ನೋಡಿದಾಗ ಬಹುತೇಕ ಇಲ್ಲ, ಈ ಸಲ ಬಲಾಢ್ಯವಾದಂಥ ಒಂದು ಪೈಪೋಟಿ ನಡೀಬೋದು. ಇವಕ್ಕಾದರೂ ಕೂಡ ಒಂದು ಪೈಪೋಟಿ ಕೊಟ್ಟಿದ್ದಾರೆ. ಇವರಿಬ್ಬರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಕಾಂಗ್ರೆಸ್ ಪರವಾಗಿ ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬಂತು. ಆದರೆ ಒಟ್ಟಾರೆ ಇದಕ್ಕೆ ಗೊತ್ತಾಗಬೇಕಾಗಿತ್ತು ಅಂದರೆ ಇಲ್ಲಿ ಪ್ಲಸ್ಸು ಮೈನಸ್ಸು ನಾವು ವಿಚಾರ ಮಾಡಿದರೆ ಕಾಂಗ್ರೆಸ್ ಈ ಬಾರಿ ಪ್ಲಸ್ ಇದೆ, BJPಗೆ ಮೈನಸ್ ಇದೆ. ಆದರೆ ಮೋದಿಯವರು ದೇಶ, ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರದಲ್ಲಿ BJP ಆಡಳಿತ ಇವನ್ನೆಲ್ಲ ನೋಡಿದರೆ ಇಲ್ಲಿ ಅನುಭವ ಮತ್ತು ಅನುಕಂಪ, ಅದರ ಜೊತೆಗೆ ಸರ್ಕಾರ, ಗ್ಯಾರಂಟಿ ಇವೆಲ್ಲ ಲೆಕ್ಕಾಚಾರ ಈ ಲೋಕಸಭಾ ಚುನಾವಣೆಯಲ್ಲಿ ನಡೆದಿದೆ. ಯಾರು ಗೆಲ್ತಾರೆ ಅದು ಜೂನ್ 4ನೇ ತಾರೀಕು ಫಲಿತಾಂಶ ನಮಗೆ ಸ್ಪಷ್ಟಪಡಿಸತ್ತೆ. ಆದರೆ ಯಾರೇ ಗೆದ್ದರೂ ಕೂಡ ಈ ಕಡೆ ಬಸವರಾಜ ಬೊಮ್ಮಾಯಿ ಅವರು ಗೆದ್ದರೂ ಆಶ್ಚರ್ಯ ಇದೆ, ಇಂತಹ ವಾತಾವರಣದಲ್ಲಿ ಅವ್ರು ಗೆದ್ದರು ಅಂತ. ಇನ್ನು ಆನಂದ ಸ್ವಾಮಿ ಗಡ್ಡದ್ದೇವ್ರ ಮಟ್ಟ ಇನ್ ಕೇಸ್ ಗೆದ್ದರೆ ಬಸವರಾಜ ಬೊಮ್ಮಾಯಿ ಅವರನ್ನು ಸೋಲಿಸಿದ್ದಾರೆ. ಇಂಥ ಮೋದಿ ಹವಾ, ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಹವಾದಲ್ಲಿ ಕೂಡ ಗೆದ್ದರು ಅನ್ನುವಂಥದ್ದು. ಒಟ್ಟಾರೆ ಈ ರಿಸಲ್ಟ್ ಭಾಳ ಕುತೂಹಲ ಇದೆ. ಇದಕ್ಕಾಗಿ ಜೂನ್ 4ರವರೆಗೆ ನಾವು ಅನಿವಾರ್ಯ, ಇನ್ನೇನು ಒಂದೇ ದಿವಸ ಕಾಯಬೇಕು. ಯಾರು ಗೆಲ್ತಾರೆ ಕಾದು ನೋಡೋಣ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮ ನಮಸ್ಕಾರ.